ಓಂ ಶಾಂತಿ. ತಂದೆ ಸಿಕ್ಕಿದ ನಂತರ ಇನ್ನೇನು ಪಡೆದುಕೊಳ್ಳುವ ಅವಶ್ಯಕತೆ ಇದೆ? ಏನನ್ನು ಪಡೆದುಕೊಳ್ಳಬೇಕಾಗಿತ್ತೋ ಅದೆಲ್ಲ ಖಜಾನೆ ನನಗೆ ಸಿಕ್ಕಿದೆ. ಅಪ್ರಾಪ್ತಿಯಾದಂತಹ ಯಾವುದೇ ವಸ್ತು ನಾವು ಬ್ರಾಹ್ಮಣ ಜೀವನದಲ್ಲಿ ಇಲ್ಲ. ಎಲ್ಲವನ್ನೂ ಪಡೆದುಕೊಂಡೆವು. कुछ भी रहा न पाना, पाना था जो पा लिया, कुछ भी रहा न पाना। बाबा मिले तो मनवा गाए खुशी का गाना, बाबा
ಮಾಯೆಯ ನಾಲ್ಕನೇ ರೂಪವಾಗಿದೆ ಮೋಹ. ಹೇಗೆ ನಾವು ಬಾಬಾರವರ ಮಕ್ಕಳು ತಿಳಿದುಕೊಂಡಿದ್ದೇವೆ, ಇಂದು ಪ್ರಪಂಚದ ಪ್ರತಿಯೊಂದು ಸಂಬಂಧ ಒಂದು ಬಂಧನವಾಗಿದೆ. ಈ ಬಂಧನ ಸದಾ ದುಃಖವನ್ನು ಕೊಡುತ್ತದೆ. ಧನ್ಯವಾದಗಳು ಬಾಬಾರವರಿಗೆ. ಯಾರು ನಮ್ಮನ್ನು ಎಲ್ಲ ಬಂಧನಗಳಿಂದ ಮುಕ್ತ ನಿರ್ಬಂಧನರನ್ನಾಗಿ ಮಾಡಿದ್ದಾರೆ. ನಾನು ನನ್ನ ಎಲ್ಲ ಸಂಬಂಧವನ್ನು, ಸುಖದ ಸಾಧನಗಳನ್ನು ಬಾಬಾರವರ ಜೊತೆಯಲ್ಲಿ ಜೋಡಣೆ ಮಾಡಿದ್ದೇನೆ. ಬಾಬಾರವರೇ ನನಗೆ ಸುಖ ದುಃಖದ ಸತ್ಯವಾದ ಜೊತೆಗಾರರಾಗಿದ್ದಾರೆ. ನನ್ನ ಬಾಬಾ, ನೀವು ಪ್ರೀತಿಯ ಸಾಗರರಾಗಿದ್ದೀರಾ. ನನಗೆ ಇಷ್ಟೋ ಪ್ರೀತಿಯನ್ನು ಮಾಡುತ್ತೀರಾ. ಇಂತಹ ಪ್ರೀತಿ ಇಡೀ ಕಲ್ಪದಲ್ಲಿ ಯಾರೂ ಸಹ ಮಾಡುವುದಕ್ಕೆ ಸಾಧ್ಯವಿಲ್ಲ. ತಮ್ಮ ಸತ್ಯವಾದ ಆತ್ಮಿಕ ಪ್ರೀತಿಯನ್ನು ಪಡೆದುಕೊಂಡು ಈಗ ನಾನು ಯಾವುದೇ ಲೌಕಿಕ ಸಂಬಂಧದಲ್ಲಿ ಆಸಕ್ತಿ ಇಲ್ಲ ಬಾಬಾ. ಪ್ರೀತಿಯ ಸಾಗರ ಬಾಬಾ, ತಮಗೆ ಲಕ್ಷ ಲಕ್ಷ ಧನ್ಯವಾದಗಳು. ನನಗೆ ಇಷ್ಟೊಂದು ಪ್ರೀತಿಯನ್ನು ನೀಡುವುದಕ್ಕೆ, ಇಡೀ ಸಂಬಂಧದ ಸುಖವನ್ನು ನೀಡುವುದಕ್ಕೆ ಧನ್ಯವಾದಗಳು ಬಾಬಾ, ಧನ್ಯವಾದಗಳು. ಈ ಹೃದಯದಿಂದ ಒಂದೇ ಶಬ್ದ ಹೊರಹೊಮ್ಮುತ್ತಿದೆ, ನನಗೆ ಒಬ್ಬ ಬಾಬಾ, ಮತ್ತೊಬ್ಬರಿಲ್ಲ. ಈಗ ಮಾಯೆಯ ಕೊನೆಯ ವಿಕರಾಳವಾದ ರೂಪ ಅಹಂಕಾರ ಮುಕ್ತರಾಗುವುದಕ್ಕೆ ಸದಾ ಸ್ಮೃತಿ ಇರಬೇಕು. ಮಾಡಿಸುವಂಥವರು ಬಾಬಾರವರಾಗಿದ್ದಾರೆ. ನನ್ನ ಜೀವನದಲ್ಲಿ ಏನೆಲ್ಲ ನನ್ನ ಹತ್ತಿರ ಇದೆ ಎಲ್ಲವೂ ಬಾಬಾರವರು ಕೊಟ್ಟಿರುವುದಾಗಿದೆ. ಈ ತನು, ಮನ, ಧನ, ಈ ಗುಣ ವಿಶೇಷತೆಗಳು ಎಲ್ಲವೂ ಪ್ರಭು ಕೊಟ್ಟಿರುವಂತಹ ಉಪಹಾರವಾಗಿದೆ. ಕೊಡುವಂತಹ ದಾತ ಅವರಾಗಿದ್ದಾರೆ. ಹೇಗೆ ಅವರೇ ಅಹಂಕಾರವನ್ನು ಮಾಡುವುದಿಲ್ಲ, ನನಗೆ ಹೇಗೆ ಅಹಂಕಾರ ಬರುವುದಕ್ಕೆ ಸಾಧ್ಯ? ಹೇಗೆ ನನ್ನ ಬಾಬಾ ನಿರಹಂಕಾರಿಯಾಗಿದ್ದಾರೆ, ಅದರಂತೆ ನಾನಾತ್ಮನೂ ಸಹ ಅವರ ಸಮಾನ ನಿರಹಂಕಾರಿಯಾಗಿದ್ದೇನೆ.
ಇಂತಹ ಪ್ರೀತಿಯ ಬಾಬಾರವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಹ ಅಷ್ಟೇ ಕಡಿಮೆಯಾಗಿದೆ. योगी वही है सच्चा जिसने अहंकार को मारा हो। योगी वही है सच्चा जिसने अहंकार को मारा हो, अहंकार को मारा हो। पीकर जहर सभी के दिल का, पीकर जहर सभी के दिल का, जीवन खूब सवारा हो, जीवन खूब सवारा हो। योगी वही है सच्चा जिसने अहंकार को मारा हो, अहंकार को मारा हो। विघ्नों से ना घबराए, हंस हंस के सह जाए। विघ्नों से ना घबराए, हंस हंस के सह जाए। प्राणों की दे आहुति, सबके प्राण बचाए। जीवन में सीखा हो हंसना, जीवन में सीखा हो हंसना। काम को ललकारा हो, काम को ललकारा हो। योगी वही है सच्चा जिसने अहंकार को मारा हो, अहंकार को मारा हो। हार जीत के द्वंद्व में कभी निराश न होता हो। हार जीत के द्वंद्व में कभी निराश न होता हो। जीवन के छाए मेघों को खुशी खुशी भर लेता हो। आंचल में बसी हो करुणा, आंचल में बसी हो करुणा। मुख में ज्ञान की धारा हो, मुख में ज्ञान की धारा हो। योगी वही है सच्चा जिसने अहंकार को मारा हो, अहंकार को मारा हो। पीकर जहर सभी के दिल का, पीकर जहर सभी के दिल का। जीवन खूब सवारा हो, जीवन खूब सवारा हो। योगी वही है सच्चा जिसने अहंकार को मारा हो, अहंकार को मारा हो। योगी वही है सच्चा जिसने अहंकार को मारा।
ಈ ರೀತಿ ಮನಸ್ಸಿನಿಂದ ಬಾಬಾರವರ ಜೊತೆಯಲ್ಲಿ ಮಾತನಾಡೋಣ. ಬಾಬಾರವರಿಗೆ ಬಹಳ ಧನ್ಯವಾದಗಳನ್ನು ತಿಳಿಸೋಣ. ಭಿನ್ನ ಭಿನ್ನ ವಿಧಿಯಿಂದ ಬಾಬಾರವರನ್ನು ನಿರಂತರವಾಗಿ ನೆನಪನ್ನ ಮಾಡೋಣ. ಸದಾ ಈ ಒಂದು ಸ್ಮೃತಿ ಇರಬೇಕಾಗಿದೆ. ನಾನು ಮಾಸ್ಟರ್ ಸರ್ವಶಕ್ತಿವಂತನ ಸಂತಾನನಾಗಿದ್ದೇನೆ, ಮಾಯಾಜೀತ್ ಆತ್ಮನಾಗಿದ್ದೇನೆ. ಇಂದು ನಾವು ಬಾಬಾರವರಿಂದ ಸರ್ವ ಸಂಬಂಧದ ಅನುಭೂತಿಯನ್ನು ಮಾಡೋಣ. ಅದಕ್ಕೋಸ್ಕರ ಎಲ್ಲದಕ್ಕಿಂತ ಮೊದಲು ಸ್ವಯಂವನ್ನ ಕೇಳಿಕೊಳ್ಳಬೇಕು. ನಾನು ಇಡೀ ದಿನದಲ್ಲಿ ಯಾರ ನೆನಪು ಜಾಸ್ತಿ ಇರುತ್ತದೆ? ಯಾವ ಒಂದು ಸಂಬಂಧ ನನಗೆ ತನ್ನ ಕಡೆ ಜಾಸ್ತಿ ಸೆಳೆಯುತ್ತದೆ? ಅಂತರ ಮನಸ್ಸಿನಿಂದ ಚೆಕ್ ಮಾಡಿಕೊಳ್ಳಬೇಕು. ಏನು ನನಗೆ ಬಾಬಾರವರ ನೆನಪೇ ಇರುತ್ತದೆಯೇ? ಬಾಬಾರವರ ವಿನಃ ಮತ್ತಿನ್ಯಾವುದೂ ನೆನಪಿಗೆ ಬರುವುದಿಲ್ಲವೇ? ಲೌಕಿಕ ಸಂಬಂಧದಿಂದ ನಷ್ಟಮೋಹಿಗಳಾಗಿದ್ದೇವೆಯೇ? ಒಂದು ವೇಳೆ ಯಾವುದೇ ವ್ಯಕ್ತಿ, ವಸ್ತು ಅಥವಾ ಯಾವುದೇ ವೈಭವ ನೆನಪಿಗೆ ಬರುತ್ತದೆ ಎಂದರೆ ಅವಶ್ಯಕವಾಗಿ ಬಾಬಾರವರಿಂದ ಸರ್ವ ಸಂಬಂಧವನ್ನು ಜೋಡಣೆ ಮಾಡಿಲ್ಲ. ಹದ್ದಿನಲ್ಲೇ ಬುದ್ಧಿ ಎನ್ನುವುದು ಸಿಕ್ಕಿ ಹಾಕಿಕೊಂಡಿದೆ. ಆ ಕಾರಣ ಬಾಬಾರವರ ನೆನಪು ಕಡಿಮೆ ಬರುತ್ತದೆ ಹಾಗೂ ಬೇರೆಯವರ ನೆನಪು ಜಾಸ್ತಿ ಬರುತ್ತದೆ. ಗಮನ ಇಡಬೇಕು. ಬಾಬಾರವರ ನೆನಪು ಯಾವಾಗ ಇರುವುದಕ್ಕೆ ಸಾಧ್ಯ? ಯಾವಾಗ ನಾವು ಬಾಬಾರವರ ಜೊತೆಯಲ್ಲಿ ಸರ್ವ ಸಂಬಂಧವನ್ನು ಜೋಡಿಸುತ್ತೇವೆ. ಆ ಸರ್ವ ಸಂಬಂಧದ ರಸವನ್ನು ತೆಗೆದುಕೊಂಡಿದ್ದಾಗ ಬಾಬಾರವರು ತಿಳಿಸಿದ್ದಾರೆ, ಮಕ್ಕಳೇ, ಒಂದು ಸಂಬಂಧದ ಕೊರತೆ ಇದ್ದರೂ ಸಹ ಆ ಒಂದು ಸಂಬಂಧದಿಂದ ಮೋಸ ಹೋಗುತ್ತೇವೆ. ಬನ್ನಿ, ಬಾಬಾರವರ ಜೊತೆಯಲ್ಲಿ ಸರ್ವ ಸಂಬಂಧಗಳ ಅಂತರಾಳದ ಅನುಭವ ಮಾಡೋಣ.
ಪ್ರಪಂಚದಲ್ಲಿ ಯಾವಾಗ ದೇಹವನ್ನು ಬಿಡುತ್ತಾರೆ, ಹೇಳುತ್ತಾರೆ ಅವರು ಈಶ್ವರನ ಹತ್ತಿರ ಹೊರಟು ಹೋದರು, ಭಗವಂತನಿಗೆ ಪ್ರಿಯರಾದರು. ಆದರೆ ನಾವು ಶರೀರದ ಸಹಿತ ಬಾಬಾರವರ ಹತ್ತಿರ ಬಂದೆವು, ಭಗವಂತನಿಗೆ ಪ್ರಿಯರಾದೆವು. ನಾವು ಸದಾ ಈ ಸ್ಮೃತಿಯನ್ನು ಇಟ್ಟುಕೊಳ್ಳಬೇಕು, ಇದು ನಮ್ಮ ಮರುಜೀವ ಜನ್ಮವಾಗಿದೆ. ನಮ್ಮಂತಹ ಅದೃಷ್ಟಶಾಲಿಗಳು ಈ ಸಂಸಾರದಲ್ಲಿ ಯಾರೂ ಸಹ ಇಲ್ಲ. ಹೇಳಲಾಗುತ್ತದೆ, ನಾವು ಸಾಯುತ್ತೇವೆಂದರೆ ನಮ್ಮ ಪಾಲಿಗೆ ಪ್ರಪಂಚ ಸತ್ತಂತೆ. ಯಾವಾಗ ನಾವೇ ಇರುವುದಿಲ್ಲ, ನಮಗೋಸ್ಕರ ಈ ಪ್ರಪಂಚದಲ್ಲಿ ಏನು ಮಹತ್ವವಿದೆ? ಈ ಮಾತು ನಾವು ಸಂಗಮಯುಗಿ ಬ್ರಾಹ್ಮಣ ಮಕ್ಕಳಿಗೋಸ್ಕರ ಇದೆ. ಈಗ ನಾವು ಇದನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ಧಾರಣೆ ಮಾಡಬೇಕಾಗಿದೆ. ಬದುಕಿದ್ದ ಹಾಗೆ ಆ ಭಿನ್ನ ಅವಸ್ಥೆಯಲ್ಲಿ ಇರಬೇಕಾಗಿದೆ. मीठे बच्चे, तुम भले ही शरीर में हो, लेकिन इस असार संसार में होते हुए भी सबसे विरक्त हो जाओ। इस चित्र में रहते हुए बिल्कुल विचित्र स्थिति का अनुभव हो। शरीर में होते हुए भी बाप समान निराकारी अवस्था का अनुभव करना है। अब जो भी तुम्हारे संपर्क में आए, उन्हें ऐसा महसूस हो ये इस दुनिया के नहीं है, ये तो कोई फरिश्ते हैं, अवतरित आत्मा है, महान आत्मा है। ನಮ್ಮನ್ನು ನಾವು ಕೇಳಿಕೊಳ್ಳಬೇಕು,
ಏನು ನಮ್ಮ ಸ್ಥಿತಿ ಈ ರೀತಿ ಇದೆಯೇ? ಏನು ಇಂತಹ ಒಂದು ಆತ್ಮೀಯತೆ ನಮ್ಮಲ್ಲಿ ಬಂದಿದೆಯೇ? ನೋಡಿ, ನಮ್ಮ ನೆನಪಾರ್ಥ ಜಡಚಿತ್ರದಲ್ಲೂ ಸಹ ಇಂದು ಅಂತಹ ಒಂದು ಆಕರ್ಷಣೆ ಇದೆ. ಬಹಳ ದಿನದ ಯಾತ್ರೆಯನ್ನ ಮಾಡುತ್ತಾ ಕಾಲ್ನಡಿಗೆಯಲ್ಲಿ ಭಕ್ತರು ಕೇವಲ ನಮ್ಮ ಜಡಚಿತ್ರದ ದರ್ಶನದಲ್ಲಿ ಖುಷಿಯಾಗುತ್ತಾರೆ. ಆದರೂ ನಾವು ಸಹ ಚೈತನ್ಯ ಮೂರ್ತಿಗಳಾಗಿದ್ದೇವೆ. ಇಂದು ನಾವು ನೋಡಿಕೊಳ್ಳಬೇಕು ಆ ಒಂದು ಆಕರ್ಷಣೆ ನಮ್ಮ ಒಳಗಡೆ ಬಂದಿದೆಯೇ? ಈಶ್ವರೀಯ ಮಹಾವಾಕ್ಯವಾಗಿದೆ. ಯಾವಾಗ ನಾವು ಸ್ವಯಂ ಅನ್ನು ದೇಹದಿಂದ ಭಿನ್ನ ಹಾಗೂ ಬಾಬಾರವರಿಗೆ ಪ್ರಿಯರಾಗುತ್ತೇವೆ, ಜ್ಯೋತಿರ್ಬಿಂದು ನಕ್ಷತ್ರದ ಅನುಭವ ಮಾಡುತ್ತೇವೆ ಹಾಗೂ ಸದಾ ಈ ಒಂದು ಸ್ಮೃತಿಯಲ್ಲಿ ಇರುತ್ತೇವೆ, ಆಗ ನಮ್ಮ ಮುಖಾಂತರ ಎಲ್ಲ ಆತ್ಮಗಳಿಗೂ ಇಂತಹ ದಿವ್ಯವಾದ ಅನುಭವ ಆಗುತ್ತದೆ, ಸಾಕ್ಷಾತ್ಕಾರವಾಗುತ್ತದೆ. ಬಾಪ್ ದಾದಾ संपूर्ण पवित्रता की चमकती हुई मणि देखने जैसी सदा आपके मस्तक से लाइट का फरिश्ते बनकर ताज दिखाई दे, ऐसे सजे सजाए मोरा देखने जाते। ಈಗ ಸ್ವಲ್ಪ ಸಮಯ ತನ್ನ ಈ ಒಂದು ಸಂಪೂರ್ಣ ಸ್ವರೂಪದ ಚಿತ್ರವನ್ನು ಎದುರುಗಡೆ ತಂದುಕೊಳ್ಳೋಣ. ಚೆಕ್ ಮಾಡಿಕೊಳ್ಳಬೇಕು. ಇಂತಹ ಒಂದು ದಿವ್ಯತೆ ನನ್ನ ಒಳಗಡೆ ಬಂದಿದೆಯೇ? ಸ್ವಯಂಅನ್ನ ಕೇಳಿಕೊಳ್ಳಬೇಕು. ಬಾಬಾರವರು ನಾವು ಹೇಗೆ ಆಗಬೇಕೆಂದುಕೊಳ್ಳುತ್ತೇವೆ, ನಾವು ಅದೇ ರೀತಿ ಆಗಿದ್ದೇವೆಯೇ? ತಮ್ಮ ಮನಸ್ಸೆಂಬ ದರ್ಪಣದಲ್ಲಿ ಚೆನ್ನಾಗಿ ನೋಡಿಕೊಳ್ಳಬೇಕಾಗಿದೆ. ಅಂತರಾಳದಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಳಬೇಕು.
ಯಾವುದೇ ರೀತಿಯಾದಂಥ ಕಡಿಮೆ ಎನ್ನುವುದು ಉಳಿದುಕೊಂಡಿಲ್ಲವೇ? ಒಂದು ವೇಳೆ ಏನಾದರೂ ನಿರ್ಬಲತೆ ಉಳಿದುಕೊಂಡರೆ ಇಂದು ಬಾಬಾರವರ ನೆನಪಿನಿಂದ ಅದನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಸ್ವಲ್ಪ ಸಮಯ ಬಾಬಾರವರ ನೆನಪಿನ ಲಗಲಿನಲ್ಲಿ ಮಗ್ನರಾಗೋಣ. ನಮ್ಮ ಒಳಗಡೆ ಯಾವುದೇ ಕೊರತೆ ಇದೆ ಅದನ್ನು ಹತ್ತಿರ ಬರುವುದಕ್ಕೆ ಬಿಡಬಾರದು. ಅಶರೀರಿ ಸ್ಥಿತಿಯನ್ನು ಮಾಡಿಕೊಳ್ಳುವುದರಲ್ಲಿ ನಮ್ಮ ಮುಂದೆ ಯಾವುದೆಲ್ಲ ವಿಘ್ನಗಳು ಬರುತ್ತದೆ, ಇಂದು ಅದಕ್ಕೆ ಸದಾ ಕಾಲಕ್ಕೋಸ್ಕರ ಮುಕ್ತರಾಗಬೇಕಾಗಿದೆ. मीठे बच्चे, अनेक बंधनों की जो सूक्ष्म रस्सियां हैं, जो तुम्हें अपनी तरफ खींचती हैं, आज उन सब रस्सियों को जला दो। बिल्कुल मरजीवा स्थिति, न कोई मेरा न मैं किसी का। मेरा तो एक शिव बाबा, दूसरा न कोई। बहुत प्यार से और दिल से कहें। ಬಹಳ ಪ್ರೀತಿಯಿಂದ ತಿಳಿಸಬೇಕು. ಮಧುರ ಬಾಬಾ, ಪ್ರೀತಿಯ ಬಾಬಾ, ನನ್ನ ಎಲ್ಲವೂ ಕೂಡ ನೀವೇ ಆಗಿದ್ದೀರಾ. ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ, ನೀವೇ ಬಂಧು, ನೀವೇ ಬಳಗ, ಎಲ್ಲವೂ ಸಹ ನೀವೇ ಆಗಿದ್ದೀರಾ ಬಾಬಾ. प्यारा
फिर क्यों भटके हो जग की कारागार में, भूल जा सारी दुनिया को ऐ आत्मा। मन में उसको बसा के तो देखो सही, मन मना भव का मंत्र न भूलो कभी, मन मना भव का मंत्र न भूलो कभी। याद आती रहे हर घड़ी एक की, एक में है सब कुछ समाया हुआ, एक में है सब कुछ समाया हुआ। फिर मिलेगा नहीं ऐसा मौका तुम्हें, फिर मिलेगा नहीं ऐसा मौका तुम्हें, याद से पापों का कर लो अब खात्मा, भूल जा सारी दुनिया को ऐ आत्मा। एक कहावत है, ನಮ್ಮ ಯಾವ ಆಸೆಗಳಿತ್ತೋ ಜನ್ಮ ಜನ್ಮಾಂತರದ್ದು, ಆ ಎಲ್ಲ ಆಸೆಗಳು ಈಗ ಪೂರ್ಣವಾಗಿದೆ. ಭಗವಂತನನ್ನ ಮಿಲನ ಮಾಡುವ ನಮ್ಮ ಶುಭ ಇಚ್ಛೆ ಪೂರ್ಣವಾಯಿತು. ಜನ್ಮ ಜನ್ಮದಿಂದ ಯಾರನ್ನು ನಾವು ಹುಡುಕುತ್ತಿದ್ದೆವೋ ಅವರು ನನಗೆ ಸಿಕ್ಕಿದರು. ಹಾಗೂ ಭಗವಂತನವನಾಗಿ ನನ್ನ ಎಲ್ಲ ಚಿಂತೆಗಳು ಸಮಾಪ್ತಿಯಾಯಿತು. ಬಾಬಾರವರು ನಮ್ಮನ್ನು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿದ್ದಾರೆ. ಈಗ ನಾವು ನಮಗೆ ಏನೂ ಸಹ ಬೇಕಾಗಿಲ್ಲ. ನಮ್ಮ ಹೃದಯದಿಂದ ಸದಾ ಇದೇ ಮಾತು ಹೊರಹೊಮ್ಮಬೇಕು. ಏನನ್ನು ಪಡೆದುಕೊಳ್ಳಬೇಕಾಗಿತ್ತೋ ಅದನ್ನು ಪಡೆದುಕೊಂಡೆ, ಬಾಕಿ ಇನ್ನೇನು ಪಡೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಗಾಯನ ನಾವು ಬ್ರಾಹ್ಮಣ ಆತ್ಮಗಳದ್ದೇ ಆಗಿದೆ, ದೇವತೆಗಳದ್ದಲ್ಲ. ಈಗ ನಮಗೆ ಯಾವುದೇ ರೀತಿಯಲ್ಲಿ ಆಸೆ ಇಲ್ಲ,
ಯಾವುದೇ ಚಿಂತೆಯೂ ಸಹ ಇಲ್ಲ. ನಾವೇ ಸತ್ಯವಾದಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೇವೆ. मीठे बच्चे, पूरे कल्प में ऐसा श्रेष्ठ जन्म, ऐसा श्रेष्ठ भाग्य, इतनी प्राप्तियां कभी नहीं हो सकती। ये ईश्वरीय गोद अभी इस एक जन्म में ही मिलती है। आओ, इसका पूरा आनंद लो। खोए रहो बाप के प्यार में, याद की गोदी में। ಈ ಜೀವನದ ಸಂಪೂರ್ಣ ಆನಂದ ಯಾರಿಗೆ ಸಿಗುತ್ತದೆ ಎಂದರೆ ಯಾರು ಸದಾ ತನ್ನ ಮರುಜೀವ ಜನ್ಮದ ಸ್ಮೃತಿಯಲ್ಲಿ ಇಡುತ್ತಾರೆ, ಯಾರಿಗೆ ನೆನಪಿರುತ್ತದೆ ನಾನು ಆತ್ಮ ಈ ಶರೀರದಲ್ಲಿ ಅತಿಥಿಯಾಗಿದ್ದೇನೆ, ಈಶ್ವರಿಯ ಸೇವೆಗೋಸ್ಕರ ನನ್ನ ಈ ಒಂದು ಮರುಜೀವ ಜನ್ಮವಾಗಿದೆ. ಈ ಒಂದು ಆತ್ಮಿಕ ಸೇವೆಗೋಸ್ಕರ ನನಗೆ ಶರೀರ ಸಿಕ್ಕಿದೆ. ನನ್ನ ಹತ್ತಿರ ಏನೆಲ್ಲ ಇದೆ ಅದೆಲ್ಲವೂ ಈಶ್ವರನ ಕೊಡುಗೆಯಾಗಿದೆ. ಎಲ್ಲವೂ ಸಹ ಬಾಬಾರವರದ್ದು ಹಾಗೂ ನಾನು ಬಾಬಾರವರ ಹೃದಯದಲ್ಲಿ ರಾಜಿ ಮಾಡುವ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೇನೆ. ಈ ಸ್ಮೃತಿಯಲ್ಲಿ ಇರುವಂಥವರು ಸದಾ ಅನಾಸಕ್ತರಾಗಿರುತ್ತಾರೆ. ಅವರು ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ತನ್ನ ಕಡೆ ಆಕರ್ಷಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅವರಂತೂ ಸದಾ ಏಕಾಂತದಲ್ಲಿ ಇರುತ್ತಾರೆ, ಒಬ್ಬರ ನೆನಪಿನಲ್ಲೇ ಮುಳುಗಿ ಹೋಗುತ್ತಾರೆ.
ಈಗ 1 ಸೆಕೆಂಡಿನಲ್ಲಿ ಇಂತಹ ಅಭ್ಯಾಸವನ್ನ ಮಾಡಿ ನೋಡೋಣ. ಬಾಬಾರವರ ನೆನಪಿನಲ್ಲಿ ಸಮಾವೇಶವಾಗೋಣ. ಅವರ ಒಬ್ಬರ ಅಂತ್ಯದಲ್ಲಿ ಮುಳುಗಿ ಹೋಗೋಣ. तेरी याद में मैं मगन हो गया, तेरी याद में मैं मगन हो गया। न जाने मैं किस लोक में खो गया, जाने मैं किस लोक में खो गया। तेरी याद में मैं मगन हो गया। मेरे दिल की बातें तो दिल से सुनता, कहूँ क्या मैं मुख से तो पहले ही सुनता। मेरे दिल की बातें तो दिल से सुनता, कहूँ क्या मैं मुख से तो पहले ही सुनता। तेरे प्यार की इंतहा अब कहाँ है, गगन से धरा मिल रही ये जहाँ है। तेरे प्यार की इंतहा अब कहाँ है, गगन से धरा मिल रही ये जहाँ है, गगन से धरा मिल रही ये जहाँ है। परम शांति के सिंधु में सो गया, तेरी याद में मैं मगन हो गया। ದಿನವಿಡೀ ಕರ್ಮವನ್ನ ಮಾಡುತ್ತಾ ಇದೇ ಸ್ಮೃತಿ ಇರಬೇಕು. ನಾನು ಆತ್ಮ ಈ ದೇಹದಿಂದ ಭಿನ್ನನಾಗಿದ್ದೇನೆ. ಆತ್ಮನೇ ಈ ಶರೀರದ ಮುಖಾಂತರ ಕರ್ಮವನ್ನ ಮಾಡಿಸುತ್ತಿದೆ. ನಾನು ಆತ್ಮ ಈ ವಿನಾಶಿ ದೇಹದ ರತಿಯಾಗಿದ್ದೇನೆ. ಈಗ ಸ್ವಲ್ಪ ಸಮಯ ಈ ಒಂದು ಅಭ್ಯಾಸ ಮಾಡೋಣ. ಈ ಶರೀರದಲ್ಲಿ ನಾನು ಆತ್ಮ ಇಲ್ಲವೇ ಇಲ್ಲ. ದೇಹವನ್ನ ಮರೆಯುತ್ತಾ ಹೋಗಬೇಕು.
ಫೀಲ್ ಮಾಡಬೇಕು. ನಾನು ಮಸ್ತಕದ ಮಧ್ಯದಲ್ಲಿ ಹೊಳೆಯುವಂತಹ ದಿವ್ಯ ನಕ್ಷತ್ರನಾಗಿದ್ದೇನೆ. ನಾನು ಆತ್ಮ. ಈ ಒಂದು ದೇಹದಿಂದ, ದೇಹದ ಬಂಧನಗಳಿಂದ, ದೇಹದ ಪ್ರಪಂಚದಿಂದ ಸ್ವತಂತ್ರನಾಗಿದ್ದೇನೆ. ಸಂಪೂರ್ಣ ನಿರ್ಬಂಧನ ಆತ್ಮ. ಏಕ್ದಮ್ ಹಗುರರಾಗಬೇಕಾಗಿದೆ. ತನ್ನ ವತನದ ಕಡೆ, ಬಾಪ್ ದಾದಾರವರ ಹತ್ತಿರ, ಸೂಕ್ಷ್ಮ ವತನದ ದೃಶ್ಯದಲ್ಲಿ ಆನಂದಿತರಾಗೋಣ. ಬಾಬಾರವರ ಜೊತೆಯಲ್ಲಿ ವಾರ್ತಾಲಾಪ ಮಾಡಿ ಬಾಬಾರವರಿಂದ ಏನೆಲ್ಲ ಶಕ್ತಿ ಬೇಕೋ, ವರದಾನ ಬೇಕೋ ಅದನ್ನು ತೆಗೆದುಕೊಳ್ಳೋಣ. ಹಾಗೂ ಭರ್ಪೂರಾಗಿ ವಾಪಸ್ ಪುನಃ ಈ ಭೌತಿಕ ಪ್ರಪಂಚದಲ್ಲಿ 5 ತತ್ವದ ಶರೀರದಲ್ಲಿ ಪ್ರವೇಶ ಮಾಡೋಣ. ಈಗ ಸಂಗಮ ಯುಗದಲ್ಲಿ ನಾವು ಬದುಕಿದ್ದ ಹಾಗೆ ಭಿನ್ನರಾಗುವ ಅಭ್ಯಾಸ ಮಾಡೋಣ. ಏಕೆಂದರೆ ಅಂತಿಮ ಪುರುಷಾರ್ಥ ಇದೇ ಆಗಿದೆ. ಯಾವಾಗ ಬದುಕಿದ್ದ ಹಾಗೆ ಈ ಒಂದು ಸ್ಥಿತಿಯ ಅನುಭವ ಮಾಡುತ್ತೇವೆ, ಆಗಲೇ ಅಂತಿಮ ಸಮಯದಲ್ಲಿ ಬಹಳ ಸುಖಮಯವಾಗಿರುತ್ತದೆ. ಹೇಗೆ ಬೆಣ್ಣೆಯಿಂದ ಕೂದಲನ್ನು ತೆಗೆಯಲಾಗುತ್ತದೆ, ಇಷ್ಟು ಸಹಜವಾಗಿ ನಾವು ಈ ಒಂದು ದೇಹದಿಂದ ಭಿನ್ನರಾಗುತ್ತೇವೆ. ಹಾಗೂ ಬಾಬಾರವರ ಜೊತೆಯಲ್ಲಿ ತಮ್ಮ ಮನೆಗೆ ಪರಮಧಾಮಕ್ಕೆ ಹೊರಟು ಹೋಗುತ್ತೇವೆ.
सारा दिन स्मृति रहे। ಇಡೀ ದಿನ ಸ್ಮೃತಿ ಇರಬೇಕು, ನಾನು ಆತ್ಮ ಈ ಅಂತಿಮ ಜನ್ಮದ ವಿನಾಶಿ ಶರೀರದ ಮುಖಾಂತರ ಪಾತ್ರದ ಅಭಿನಯ ಮಾಡುತ್ತಿದ್ದೇನೆ. ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ಹಾಗೂ ಈ ದೇಹ ವಿನಾಶಿಯಾಗಿದೆ. ಸ್ವಲ್ಪ ಸಮಯದ ನಂತರ ಈ ಶರೀರ ನಾನಾತ್ಮನಿಂದ ದೂರವಾಗುತ್ತದೆ, ಅಂದರೆ ಭಿನ್ನವಾಗುತ್ತದೆ. ಎಲ್ಲ ಸಮಾಪ್ತಿಯಾಗುತ್ತದೆ. ಯಾವ ವಸ್ತು ನಷ್ಟವಾಗಲಿದೆ, ಸಮಾಪ್ತಿಯಾಗುತ್ತದೆ, ಅದರ ಮೇಲೆ ಯಾವ ಮೋಹವನ್ನು ಇಡಬೇಕು? ಇಡೀ ಪ್ರಪಂಚದಿಂದ ಅನಾಸಕ್ತರಾಗೋಣ. ಎಲ್ಲ ಬಂಧನಗಳಿಂದ ಮುಕ್ತ, ಸಂಪೂರ್ಣ ನಿರ್ಮೋಹಿಗಳಾಗಬೇಕು. ಏಕ್ ಬಾಬಾ ದೂಸರಾ ನಾ ಕೋಯಿ, ಒಬ್ಬ ಬಾಬಾ ಮತ್ತಿನ್ಯಾರಿಲ್ಲ. ಈ ಒಂದು ಅಭ್ಯಾಸ ಮತ್ತೆ ಮತ್ತೆ ಮಾಡೋಣ, ಮಾಡುತ್ತಾ ಹೋಗೋಣ. मीठे बच्चे, तुम भले ही शरीर में हो, लेकिन इस असार संसार में होते हुए भी सबसे विरक्त हो जाओ। अपनी देह सहित देह के सभी पुराने संबंध व पुरानी दुनिया से अपना बुद्धि योग निकाल एक मुझे याद करो। ಈ ಒಂದು ಅಭ್ಯಾಸ ಮತ್ತೆ ಮತ್ತೆ ಪಕ್ಕಾ ಮಾಡಿಕೊಳ್ಳಬೇಕು. ಅಂತಿಮದಲ್ಲಿ ಬಾಬಾರವರ ವಿನಃ ಮತ್ತಿನ್ಯಾವುದೇ ನೆನಪು ಬರಬಾರದು. ಇದೇ ಬುದ್ಧಿಯಲ್ಲಿರಬೇಕು. ನಾನು ಆತ್ಮನಾಗಿದ್ದೇನೆ, ಶಿವಬಾಬಾರವರ ಮಗುವಾಗಿದ್ದೇನೆ.
ಅವರು ನಮ್ಮನ್ನ ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ. ಈಗ ನಾನು ಅವರ ಜೊತೆಯಲ್ಲೇ ಹೋಗಬೇಕಾಗಿದೆ. ಈ ಒಂದು ಅಭ್ಯಾಸದಿಂದ ದೇಹದ ಅಭಿಮಾನ ಕಟ್ಟಾಗುತ್ತಾ ಹೋಗುತ್ತದೆ.